ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು, ಬರ್ತೀಯಾ? ಇಷ್ಟೊತ್ತಲ್ಲಿ ಬಾಡಿಗೆ ಬರಲ್ಲ. ಮಾತಾಡೋಕ್ಕೂ ಮುಂಚೆ ಮೊದಲು ಮುಖ ನೋಡು. ಬಂದಿರೋದು ನಾನು. ಯಾರಾದ್ರೂ ಅಷ್ಟೇ, ಬೇರೆ ಆಟೋ ಇದ್ರೆ ನೋಡ್ಕೊಳ್ಳಿ. ಜಲ ಇವನ ಇದ್ಯಾಕೋ ಅತಿಯಾಗಿಲ್ವಾ? ನಂಗೆ ಬೇರೆ ಆಟ ನೋಡ್ಕೊಂತಿದ್ದಾನಲ್ಲ. ಹೊಟ್ಟೆ ಸಾಕು. ಬಂದಿರೋದು ಅದಿತಿ, ಯಾವ್ದೋ ಪ್ಯಾಸೆಂಜರ್ ಅಲ್ಲ. ಯಾಕೆ ನನ್ನ ನೋಡಿದ್ರೆ ನಿಂಗೆ ಏನೋ ರೋಗ ಶುರು ಆಗತ್ತಾ? ರೋಗ ಅಲ್ಲ, ನೀನು ಕೋಪ ಮಾಡ್ಕೊಂಡಾಗ ಚೆನ್ನಾಗ್ ಕಾಣ್ತೀಯ, ಅದಕ್ಕೆ. ಏನು ಇದನ್ನ ನೀನ್ ಹೇಳ್ತಾ ಇದ್ಯಾ? ಇದನ್ನೆಲ್ಲ ನಂಬಕ್ಕೆ ನಾನ್ ರೆಡಿ ಇಲ್ಲ. ಮೊದಲು ಗಾಡಿ ತೆಗಿ, ಸಖತ್ ಅರ್ಜೆಂಟ್ ಕೆಲಸ ಇದೆ. ಹಲೋ, ಯಾರಿಗೆ ಆರ್ಡರ್ ಮಾಡ್ತಿದ್ಯಾ? ನೀನೇನ್ ಬಾಲಿವುಡ್ ಹೀರೋ ಅನ್ಕೊಂಡಿದ್ಯಾ? ಈ ಗಾಡಿ ನಿಂದು ಅಲ್ಲ, ನಾನು ಡ್ರೈವರ್ ಅಲ್ಲ. ರೆಸ್ಪೆಕ್ಟ್ ಇರ್ಲಿ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್ ಇಲ್ಲ. ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಯ್ಯ. ನಾನು ನನ್ನ ಪರ್ಸನಲ್ ವಿಷಯ ಕರಿತಾ ಇಲ್ಲ. ಅಮ್ಮ ಅಕ್ಕ ಇನ್ನೂ ಮನೆಗೆ ಬಂದಿಲ್ಲ. ಮನೇಲಿ ಯಾರಿಗೂ ವಿಷಯನೂ ಗೊತ್ತಿಲ್ಲ. ಏನು, ಇನ್ನು ಅಮೂಲ್ಯ ಮನೆ ಬಂದಿಲ್ವಾ? ಅದಕ್ಕೆ ತಾನೇ ಟೆನ್ಷನ್ ಆಗಿರೋದು. ವೇದಾಂತ ಅಣ್ಣನ ಜೊತೆ ಇರ್ಬೋದೇನೋ. ಅಪ್ಪ ಪುಣ್ಯಾತ್ಮ, ಅದನ್ನೆಲ್ಲ ನಾನು ಅವಾಗ್ಲಿಂದಾನೆ ಕ್ರಾಸ್ ಚೆಕ್ ಮಾಡಿ ಮುಗಿಸಿದ್ದೀನಿ. ದೊಡ್ಡ ಬುದ್ಧಿವಂತರ ಮೊದಲಿಂದ ಪ್ರಶ್ನೆಗಳನ್ನ ಕೇಳ್ಬೇಡ. ನಾನು ಹೇಳ್ದಷ್ಟು ಕೇಳಿ ಸಾಕು. ಆಯ್ತು, ಅದೇನಂತ ಡೈರೆಕ್ಟ್ ಆಗಿ ಹೇಳು. ಆದ್ಯಕ್ಕೆ ಫೋನ್ ಮಾಡ್ತಿದ್ದಾರೆ, ಏನು ಅಂತ ಕೇಳು. ಹಾಂ, ಫ್ಯಾನ್ಸಿ ಸ್ಟೋರಿಂದ ಏನೋ ತಗೋಬೇಕು ಅಂತಿದ್ರು, ಹೋಗಿ ತೊಗೊಂಬಂದ್ಬಿಡು. ಅಷ್ಟರಲ್ಲಿ ನಾನು ಬ್ಲೌಸ್ ಕಲೆಕ್ಟ್ ಮಾಡ್ಕೋತೀನಿ. ಸರಿ ಕಣ, ಬೇಗ ಬಾ. ಸರಿ ಆಯ್ತು, ಹುಷಾರು. ಹೋಗಿ. ಅಮ್ಮು, ಅಮ್ಮು, ಏಯ್, ಇಂಥ ವಿಷಯನ ಯಾರಾದ್ರೂ ಮುಚ್ಚಿಡ್ತಾರಾ? ಹೇಳಿದ್ರೆ ದೊಡ್ಡ ಅನಾಹುತಾನೆ ಆಗೋಗುತ್ತೆ. ಅಮ್ಮನ ಬಗ್ಗೆ ನಿಂಗೆ ಗೊತ್ತು ತಾನೆ? ಸರಿ, ಇಷ್ಟೊತ್ತು ಯಾಕೆ ವೇಟ್ ಮಾಡಿದೆ? ಅವಳು ಬರ್ಬೋದು ಅಂತ ಇಷ್ಟೋ ತನಕ ವೇಟ್ ಮಾಡಿದೆ. ಅವಳು ಇನ್ನೂ ಬಂದಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಇದನ್ನ ಮುಂಚೆನೆ ಹೇಳ್ಬೇಕು ತಾನೆ? ಹೋಗ್ತಾ ದಾರಿಲಿ ಹೇಳೋಣ ಅನ್ಕೊಂಡೆ. ನೀನೇ ಬೇಡ್ದಿರೋದಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಿದೆ. ಸರಿ ಬಾ. ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.